ಹೊಡಿಬೇಡಿ ಸರ್. ಯಾಕೆ ಸರ್ ಹೊಡಿತಿದ್ರ ಅವನ? ಯಜಮಾನ್ರು 2 ಏಟು ಹೊಡೆದ್ರು ತಪ್ಪೇನಿಲ್ಲ ಬಿಡಿ ಸರ್. ಸರ್ ಪಾಪ ಕುಂಟ ಸರ್, ಬಿಟ್ಬಿಡಿ ಸರ್. ರೀ ಕೂತ್ಕೊಂಡ್ ಕೆಲ್ಸ ನೋಡ್ರಿ. ಸ್ವಲ್ಪನಾದ್ರೂ ಮನುಷ್ಯತ್ವ ಇರ್ಬೇಕು. ಈಗೇನ್ ನಡೀತು ಒಂದ್ ಸ್ವಲ್ಪ ಹೇಳು. ಅದು ಈ ಅಕೌಂಟ್ ಯಾಕೋ ಪೇಮೆಂಟ್ ಬಂದಿಲ್ಲ? ಅಯ್ಯೋ ದಿನ ಫೋನ್ ಮಾಡ್ತಾನೆ ಇದೀನಿ ಸರ್. ಏನಂತಾರೆ? ಆ ಸೀದೋಗಿರೋ ನಿಪ್ಪಟ್ ನನ್ ಮಗನೇ ಏನು ಕೇಳಲ್ಲ, ನೀನೇನೋ ಫೋನ್ ಮಾಡೋದು ಇಡೋ ಡಿಂಗ್ ಡಾಂಗ್ ಅಂದ್ರು. ಅವ್ರು ಹೇಳಿದ್ದೆ ಸರ್. ಅದ್ ಬಿಡಿ ಸರ್, ಇದ್ ನೋಡಿ ಸರ್, 14 ಲಕ್ಷ ಬ್ಯಾಲೆನ್ಸ್ ಇದೆ ಆ ವಿಶಾಲಾಕ್ಷಿದು. ಅಸ್ಲು ಇಲ್ಲ, ದುಡ್ಡಿಗೆ ಬಡ್ಡಿನೂ ಇಲ್ಲ. ಸಿಟ್ಟು ಬಂತು, ಫೋನ್ ಮಾಡಿ ಮನೆಗ್ ಬರ್ತೀನಿ ಅಂದೆ. ಅದಕ್ಕೇನಂತೆ ಬನ್ನಿ ಅಂದ್ಲು. ಇವ್ರಿಗೆ ಯಾಕೋ ಫೋನ್ ಮಾಡಕ್ ಹೋದೆ? ಇವ್ರ ಅಕೌಂಟ್ ಮಾತ್ರ ಕೈ ಹಾಕ್ಬೇಡ ಅಂತ ಹೇಳಿಲ್ಲ ನಂಗೆ. ಅದೇನ್ ಹೊಸಿ ದುಡ್ಡ ಸರ್? 14 lakhs 14 ಲಕ್ಷ. ನಾನ್ ಮಕ್ಕಳ್ರ ಮನೆಗ್ ಬಂದ್ ಸೇರ್ಕೊಂಡ್ 6 ತಿಂಗಳಾಯ್ತು, ಬಾಡ್ಗೆ ಕೊಟ್ಟಿಲ್ಲ. ಬಾಡ್ಗೆ ಕೇಳ್ದಾಗ್ಲಿಲ್ಲ ಈ ಅಕೌಂಟ್ನೇ ತೋರಿಸಿ ಪ್ಲೇಟ್ ಚೇಂಜ್ ಮಾಡ್ತೀಯಾ? ಕೊಡ್ತೀವಿ ಬಿಡಿ ಸರ್. ಬಂದಾಗಿನಿಂದ ಅದನ್ನ ಹೇಳ್ತಾ ಇದ್ರಲ್ರು. ನಾವ್ ಅವಾಗ ಮಾತು ತಪ್ಪದಿಲ್ಲ ಸರ್. ಬಿಟ್ಟ ಅಂದ್ರೆ ಹೊಡಿಬೇಡಿ ಸರ್, ಬಿಟ್ಬಿಡಿ ಸರ್. ನೀವು ನಿಜವಾಗ್ಲೂ ಹೊಡ್ತಿದ್ರೆ ನಂಗೆ ಹಿಂಗೆ ಆಗ್ತಿತ್ತ? ನಾನ್ ಹಿಂಗೆ ಬಂದ್ ಬೀಳ್ತಿದ್ನ? ಜನ ನಿಮ್ನ ಹಿಂಗೆ ಬೈತಿದ್ರ? ಅದನ್ನೇ ನಾನ್ ಮಾಡಿ ತೋರಿಸ್ದೆ. ನನ್ ಮಗನೆ, ನಾಳೆ ಸಂಜೆ ಒಳಗೆ ಬಾಡಿಗೆ ತಂದ್ ಕೊಡದೆ ಇದ್ರೆ ಈಗೇನ್ ಮಾಡ್ದೆ ನಾಟಕ, ನಾಳೆ ಅದು ನಿಜವಾಗ್ ನಡೀತದೆ. ಹಂಗನ್ನ ನಿಪ್ಪಟ್ ನನ್ ಮಗ ಸಿಮೆಂಟ್ ಇಲ್ದೆ ಇಟ್ಕೆ ಮಣ್ಣಲ್ಲಿ ರೂಮ್ ಕಟ್ಬಿಟ್ಟು ಬಾಡಿಗೆ ಬೇರೆ ಡಿಮ್ಯಾಂಡ್ ಮಾಡ್ತಾನ. ಶೆಟ್ಟಿ ನನ್ ಮಗ. ಆ ನನ್ನ ಮಗನ್ಗೆ 14 ಲಕ್ಷಕ್ಕಿಂತ ನಮ್ಮ 6 ತಿಂಗಳು ಬಾಡಿಗೆ ಜಾಸ್ತಿ ಆಗೋಯ್ತಾ? ಕಸ್ಟಮರ್ ಹೆಸರೇನು ಹೇಳಿದೆ? ವಿಶಾಲಾಕ್ಷಿ. ಬೇಗ ನಡಿಯಲೇ ಡಿಂಗ್ ಡಾಂಗ್. ಶೆಟ್ರು ಕಣ. ನೀವು ಒಳಗೆ ಹೆಂಗ್ ಬಂದ್ರಿ? ದಿನ ಬಾಡ್ಗೆ ಕಟ್ಟಕ್ಕಾಗ್ದಿರಾ ಕದ್ದು ಒಳಗಡೆ ಓಡ್ ಬರ್ತಾ ಇದೀರಲ್ಲ, ಹಂಗ್ ಬಂದ್ರಿ. ಯಾಕೆ ಇವತ್ ಬಾಗ್ಲಲ್ಲಿ ಬರ್ಲಿಲ್ವಾ? మీట్ కాదండి. ಹಲೋ, ನಾನು ಬಿಜಿ ಆಗಿದ್ದೀನಿ, ಆಮೇಲೆ ಫೋನ್ ಮಾಡಮ್ಮ. ಮೊದಲು ರಿಂಗ್ ಟೋನ್ ಚೇಂಜ್ ಮಾಡ್ಕೊಂಡ್ರಲ್ಲ. ಶೆಟ್ರದು ಸೇಮ್ ರಿಂಗ್ ಟೋನು. ಅಲ್ಲ ನನ್ ಮಕ್ಕಳ್ರ, ಇರೋದ್ ನೋಡಿದ್ರೆ ಬಾಡಿಗೆನು ಕಟ್ಟಕ್ ಆಗ್ದಿರೋ ರೂಮ್ ಅಲ್ಲಿ ಒಬ್ಬೊಬ್ಬನ ಹತ್ರನೋ ಮೊಬೈಲ್ ಫೋನ್ಗಳು, ಇಂಪೋರ್ಟೆಡ್ ಸ್ಪ್ರೇಗಳು, ಡಬ್ಬಾ ಟ್ರಂಕ್ ಇಟ್ಕೊಂಡ್ ಬಂದವರು, ಇಂಪೋರ್ಟೆಡ್ ಸೂಟ್ ಕೇಸ್ಗಳು, ಟೇಪ್ ರಿಕಾರ್ಡು. ಹೌದು, ಇರೋದು ಇಂಡಿಯಾಲಿ, ಅಧಿಕಾರ ಇಟ್ಟಾಲಿದಲ್ವಾ? ಅಯ್ಯೋ ಅಯ್ಯೋ ಅಯ್ಯೋ, 2 ಜೊತೆ ಇಂಪೋರ್ಟೆಡ್ ಶೂಗಳು. ಏನ್ ಮಾಡೋದು ಸರ್? ನನ್ ಕಾಲಿನ ಸೈಜ್ ಒಂದು ಬಾಟದು, ಇನ್ನೊಂದು ಕರೋನದು, ಇನ್ನೊಂದ್ ಜೊತೆ ಇದೆ. ಅದನ್ನ ಬೇಕಾದ್ರೆ ನೀವು ಉಪಯೋಗಿಸ್ಕೊಳ್ಳಿ. ಅಂದ್ರೆ ಸಾರ್ ಹತ್ರ ಏನ್ ಮಾತಾಡ್ತಿದ್ದೀರಾ? ಈ ಮನೆ ನಮ್ಮಪ್ಪ ನನಗ್ ಕಟ್ಟಿಸ್ಕೊಟ್ಟಿರೋದು. ನಾಕಿ ಬಾಡಿಗೆ ಕಾವಲಿ ಅಂತೆ. ಕೊಡ್ಲಿಲ್ಲ ಅಂದ್ರೆ ಆಚೆ ಬಿಸಾಕ್ಬಿಡ್ತೀನಿ. ಸರ್, ನನಗೆ 10 ನಿಮಿಷ ಟೈಮ್ ಕೊಡಿ. ಏನೋ 10 ನಿಮಿಷದಲ್ಲಿ ಮೇಲಿಂದ ಉದುರು ಬಿಡ್ತದ? ಉದುರು ಬಿಡಕತ್ತೇನ್ ಕೂದ್ಲ ಕಾಸು ಸರ್. ವಿಜಯನಗರಕ್ಕೆ ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಪ್ಪ. 10 ನಿಮಿಷದಲ್ಲಿ ವಿಜಯನಗರಕ್ಕೆ ಅದಂಗೋಗಿ ಹಿಂಗ್ ಬಂದ್ಬಿಡ್ತೀಯ? ಸರ್, ವಿಜಯನಗರ 18ನೇ ಕ್ರಾಸ್ ನಂಬರ್ 55ಗೆ ಹೋಗಿ ಎಷ್ಟೊತ್ತಾಗುತ್ತೆ ಸರ್? ಅದಂತ ಒದ್ದು ಬಾಡ್ಗೆ ಮೊದ್ಲು. ಸರ್, ನಿಮ್ ಹೆಲ್ಮೆಟ್ ಕೊಡಿ ಸರ್. ಹೆಲ್ಮೆಟ್ ವೀಲ್ దగ్గర. ಅಯ್ಯೋ, ಇವ್ರ ಹತ್ರ ಇರೋದು ವ್ಯಾನ್. ಸರ್, ಸೇಫ್ಟಿಗೂ ಹೆಲ್ಮೆಟ್ ಯೂಸ್ ಮಾಡಲ್ವಾ? ಗೊತ್ತಾಯ್ತು ಬಿಡಿ, ಎಷ್ಟೇ ಆದ್ರೂ ನಾವೆಲ್ಲ ಅನಾಥರು. ನಿಮ್ ಮನ್ಸು ಕಲ್ಲಿಂದು ಅಂತ ಗೊತ್ತಾಗೋಯ್ತು. ಸರಿ ಕಣ, ಆ ಫೀಸ್ ದುಡ್ಡ ಕೊಟ್ಟು ಕಳ್ಸು. ಕೊಡು, ಕೊಡು. ತಗೊಳ್ಳಿಮ್ಮ, ಇದರಲ್ಲಿ 3000 ಇದೆ. ಹೊಟ್ಟೆಗೆ ಊಟ ತಿಂದೇ ಇದ್ರು ಪರವಾಗಿಲ್ಲ. ತಿಂಡಿ ತಿನ್ಕೊಂಡಿರ್ತೀರಿ, ಆದ್ರೆ ನಿಮ್ ಋಣ ಮಾತ್ರ ನಮಗ್ ಬೇಕಾಗಿಲ್ಲ. ದಯವಿಟ್ಟು ನಮ್ನ ಓದಕ್ ಬಿಟ್ಬಿಟ್ಟು ನೀವು ಹೊರಟ್ಬಿಡಿ. ನೋಡಿ, 6,000 ರೂಪಾಯಿ ಕೊಡೋ ತನಕ ಬಿಡಬಾರ್ದು ಅಂತಿದ್ದೆ. ನೀವೆಲ್ಲ ಒಳ್ಳೆ ಹುಡುಗರು, ವಯಸ್ಸಿಗೆ ಬಂದಿರೋ ಹುಡುಗಿ ಮನೇಲಿ ಇದ್ರು ಕೆಟ್ಟದಾಗ ನಡ್ಕೊಂಡಿಲ್ಲ ಅಂತ ಬಿಡ್ತಾ ಇದೀನಿ. ಹೊಸ್ತಾರ ಮೀರು నువ్వెళ్ళవే నేను వస్తాను. ಏನ್ ಚಟ್ರ ನನ್ ಮಕ್ಕಳ್ರ ಕೊಟ್ಟಿದ್ 6,000 ತಾನೆ, 3,000 ಅದನ್ ಬಿಟ್ರ ಎಲ್ಲ ಬಾಕಿ. ವಿಜಯನಗರದ 14 ಲಕ್ಷದ ಮುಂದೆ 3,000 ಯಾವ ಲೆಕ್ಕ ಶೆಟ್ರೆ?
ಡಾಂಗ್ ಡಿಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಸುಮ್ನಿರ. ಡಾಂಗ್ ಡಿಂಗ್ ಡಾಂಗ್ ಏ, ಡಿಂಗ್ ರಾಜ್, ಎಷ್ಟು ಡಿಂಗ್ ಗೋಳ ಡಾಂಗ್ ಹಾಕ್ಕೊತ್ಯ ಡಿಂಗ್ ಅವ್ನ. ಡಾಂಗ್. ಅಯ್ಯೋ ಬಂದಾಗಿಂದನು ಬರೀ ತಲೆನೇ ನೋಡಿದ್ದಾಯ್ತು, ಮುಖಾನೇ ನೋಡ್ಲಿಲ್ವಲ್ಲ. ಅಷ್ಟೆಲ್ಲ ಸೀನ್ ಎಲ್ಲ ಏನಿಲ್ಲ ಬಿಡು. ಹ್ಮ್ ಸ್ವೀಟ್ ತಗೊಳ್ಳಿ. ಏನ್ ಶೆಟ್ರೆ ಹೂನೆ ಪರ ಶುರು ಮಾಡ್ಕೊಂಡ್ಬಿಟ್ರ? ಆ ನನ್ ಮಗಳು ಹೊಸ ಗಾಡಿ ತಗೊಂಡಿದ್ದಾಳೆ. ಗಾಡಿಯಲ್ಲಿದೆ. ಪಿಂಕ್ ಕಲರ್ ಸ್ಕೂಟಿ. ಸ್ಕೂಟಿ ಕಾಣಿಸ್ತಿಲ್ಲ, ಹೂವಿನ ಹಿಂದೆ ಇರ್ಬೇಕೇನ. ನಾನೇನೋ ಕರಗನೆ ಬಂತು ಅನ್ಕೊಂಡೆ. ಸ್ವೀಟು ಒಂದೊಂದು ದೇಹಕ್ಕೆ ಒಳ್ಳೇದು. ಹೌದೌದು, ಯಾವುದೇ ಆದ್ರೂ ಒಂದೊಂದೇ ಒಳ್ಳೇದು. ಎರಡೆರಡಾದ್ರೆ ಹೆಲ್ಮೆಟ್ ತಗೋಬೇಕಾಗುತ್ತೆ. ತಿಂದು ಸಾಯ್ರಿ. ನೂರಮ್ಮ. ಶೆಟ್ರೆ ಹುಷಾರು, ಇನ್ಮೇಲಿಂದ ರೋಡಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ಬಿಡುತ್ತೆ. ಯಾಕೋ? ನಿಮ್ ಮಗಳು ನೆಲ ಬಿಟ್ಟು ನೀನು ನೋಡೋದೇ ಇಲ್ಲ, ಎದ್ರು ಗತಿ ಏನ್ರಿ? ಆಹಾ, ಶಕುನನ್ ಕೇಳಿದ್ರೆ ಶನಿನ್ ಕರ್ಸೋ ನನ್ ಮಕ್ಕಳ್ರಿ ನೀವು. ಏಯ್, ನಿಮ್ ಬಾಯಲ್ಲಿ ಒಳ್ಳೆ ಮಾತೆ ಬರಲ್ವೇನ್ರು? ಏ, ಥು. ಸ್ನಾನ ಆಯ್ತು ಶೆಟ್ರೆ. ಲೋಪಲಿಕ್ಕೆ ರಾಮ. ಸ್ವೀಟ್ ಸೂಪರ್ ಆಗಿದೆ.